ಗೈಸ್ ಸೀರಿಯಸ್ಲಿ ಇದು ಯಾವುದೋ ಅಬ್ಯಾಂಡನ್ಡ್ ಬಿಲ್ಡಿಂಗ್ಗೆ ಗೈಸ್. ನನಗೆಲ್ಲ ವಿಚಿತ್ರವಾಗಿ ಅನಿಸಿದೆ. ಬಟ್ ಸ್ಟಿಲ್ ಗೋಡೆಲ್ಲ ಸಿಕ್ಕಾಪಟ್ಟೆ ಹಳೆದು ಗುರು. ಗ್ಲಾಸ್ ಎಲ್ಲ ಹೊಡೆದೋಗಿ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡೋಣ. ನನ್ನ ಹೆಲ್ಮೆಟ್ಟಿಗೆ ಇಲ್ಲಿ ಒಂದ್ಸರಿ ಇದು ಟಚ್ ಆದರೆ ಇದಾಗುತ್ತೆ ಗುರು. ಏನಂದರೆ ಹೆಲ್ಮೆಟ್ ಟಚ್ ಆಗುತ್ತೆ ಅಲ್ಲಿ ಮ್ಯಾಗ್ನೆಟಿಗೆ, ಬೈಕ್ ಮ್ಯಾಗ್ನೆಟಿಗೆ. ಓಕೆ, ಇಲ್ಲಿಂದ ಗಾಯ್ಸ್ ಏನಂತಂದರೆ ಇಲ್ಲಿಂದ ನಾನು ಹಿರೇಕೊಳ್ಳೆ ಕೆರೆ ತನಕ ಹೋಗಿ ಬರೋಣ ಅಂತ ಗೈಸ್. ಹಂಗೆ ಸುಮ್ಮನೆ ಒಂದು ಶಾರ್ಟ್ ಶಾರ್ಟ್ ರೈಡಾ ಏನು ಗುರು, ಇವನು ಇಷ್ಟಕ್ಕೊಂದು ಧೂಳೆ ಬರ್ಸ್ಕೊಂಡು ಹೋಗ್ತಿದ್ದಾನೆ. ಸ್ವಲ್ಪ ಹೊಗೆ ಬಂದರೂ ಸಾಕು ಗೈಸ್, ಕಾಯ್ತಾ ಇರ್ತಾರೆ ಪೊಲೀಸ್ಗಳು ಸರ ಹದ್ದುಗಳ ಥರ. ಅದೇ ಯಾವುದೋ ಗೌರ್ಮೆಂಟ್ ಅಫಿಷಿಯಲ್ಸ್ ಗಾಡಿಗಳೇ ಆಗಲಿ, ಯಾವುದೋ ಗೌರ್ಮೆಂಟ್ ಬಸ್ಗಳೇ ಆಗಲಿ, ಸಿಕ್ಕಾಬಿಟ್ಟೆ ಹೊಗೆ ತುಂಬಿ ಫುಲ್ಲು ಪೊಲ್ಯೂಷನ್ ಮಾಡ್ತಿದ್ರು. ಯಾವ ಪೊಲೀಸ್ ಹಿಡಿಯೋಕೆ ಹೋಗಲ್ಲ ಗೈಸ್, ಅವ್ರನ್ನ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಆಗ್ತಾರೆ. ಅದೇ ಟ್ರಿಪ್ಸ್ ಹೋದರೆ ಗಾಡಿಗಳಲ್ಲಿ ಯಪ್ಪ ರೋಡ್ ಹಿಂಗಿದೆ ಸಣ್ಣದಾಗಿ, ಅಪ್ಪ ಗುಂಡಿಯಾಗಿ ಪ್ಯಾಶ್ ಅಪ್ ಗೈಸ್ ಇವೆಲ್ಲ ರೋಡ್ಗಳು. ಹಂಗಾಗಿ ಎತ್ತಾಗ್ತಿದೆ ಗಾಡಿ. ಅದೇ ಏನು ಮಾಡ್ತಾರೆ ಅಂದರೆ ಟ್ರಿಪ್ಸು ಬೈಕ್ಗಳಲ್ಲಿ ಹೋದರೆ ಹಿಡ್ದಾಕ್ಬಿಡ್ತಾರೆ ಗೈಸ್. ಗಳಲ್ಲಿ ಲಿಮಿಟ್ ಇಲ್ಲ. ಎಷ್ಟರ ಬಸ್ ತುಂಬಿ ನೇತಾಡಿ ಬಸ್ ಪಲ್ಟಿ ಆಗ್ತಿದ್ರು ಯಾರೊಬ್ಬರು ಪ್ರಶ್ನೆ ಮಾಡಲ್ಲ. ಅದು ಯಾರ್ದು ತಪ್ಪು, ಜನಗಳದ್ದು ತಪ್ಪ ಅಥವಾ ಗೋರ್ಮೆಂಟ್ಗಳಿಂದ ತಪ್ಪ ಒಂದು ಗೊತ್ತಾಗಲ್ಲ. ನನಗೂ ಈಗಲೂ ಕನ್ಫ್ಯೂಷನ್ ಇದೆ. ನನಗೆ ಅರ್ಧ ಜನಗಳದ್ದೇ ತಪ್ಪು ಅನಿಸುತ್ತೆ. ಏನಕ್ಕಂತಂದರೆ ಜನಗಳು ಆಬ್ವಿಯಸ್ಲಿ ಅವ್ರ ಊರಿಗೆ ಹೋಗಲೇಬೇಕು, ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ರಶ್ ಇದ್ರು ಅಥವಾ ಟ್ರೈ ಮಾಡ್ತಾರೆ. ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಜನಗಳಿಂದ ತಪ್ಪಿರುತ್ತೆ. ಲಿಮಿಟ್ ಕೊಟ್ಟಿರ್ತಾರೆ ಸೀಟ್ ಇಷ್ಟೇ ಅಂತ, ಬಟ್ ಲಿಮಿಟ್ ಕ್ರಾಸ್ ಮಾಡಿ ಹತ್ತಿರ್ತಾರೆ. ಒಂದು ಲೆಕ್ಕಾಚಾರದಲ್ಲಿ ಅದು ಹೌದು. ಮತ್ತು ಇನ್ನೊಂದು ಏನಂತಂದರೆ ಸರ್ಕಾರದ್ದು ತಪ್ಪೆ. ಇಂಥದ್ದನ್ನು ನೋಡಿದಾಗ ಯಾಕೆ KSRTCಗಳಿಗೆ ಇದಾಕಲ್ಲ, ಫೈನ್ ಹಾಕಬೇಕು, ನೋಟಿಸ್ ಕೊಡಬೇಕು ಅಲ್ವಾ? ಏನು ಕೊಡ್ದಲೆ ಅವ್ರಿಗೆ ಈಗ ನೋಡಿ ಎಲ್ಲೆಲ್ಲಿ ಗೋರ್ಮೆಂಟ್ಗಳಿಗೆ ಪ್ರಾಫಿಟ್ ಆಗುತ್ತೋ ಅಂಥ ಜಾಗಗಳಲ್ಲಿ ಫುಲ್ ಸ್ಟ್ರಿಕ್ಟ್ ಮಾಡ್ತಾರೆ. ಇಲ್ಲಿ ಪ್ರಾಫಿಟ್ ಆಗಲ್ಲ ಅನ್ಸುತ್ತೋ ಅಂಥ ಜಾಗಗಳಲ್ಲಿ ಫುಲ್ ಲಿಬ್ರಲ್ಲು, ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ. ಏನಾರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಂಡು ಹೆಂಗಾರ ಸಾಯ್ಲಿ, ಏನಾರ ಯಾರು ಸತ್ರು ಯಾರೂ ಬರೋಲ್ಲ ಇನ್ನೂ ಲೆಕ್ಕಾಚಾರದಲ್ಲಿ ಬಿಟ್ಟಿರ್ತಾರೆ. ನೀವು ಇದು ನೋಡಿ ಇದೇ ಥರ ಆಗೋದು ಎಲ್ಲ. ಹಿಂಗೆ ಮಾಡಿ ಗೌರ್ಮೆಂಟ್ ದುಡ್ಡು ಮಾಡುತ್ತೆ. ಇನ್ನು ಅದು ದುಡ್ಡೇನು ಗೌರ್ಮೆಂಟ್ ಮಾಡೋಲ್ಲ ಗುರು. ಅದು ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಅಂತ ಹೆಸರಲ್ಲಿ ಈ ರಾಜಕಾರಣಿಗಳು, ಈ ಪೊಲೀಸರು, ಅವರು ಇವರಿಗೆ ದುಡ್ಡು ಹೋಗ್ತಾ ಇರುತ್ತೆ ದುಡ್ಡು. ಅದರಲ್ಲಿ ಮಿಕಾಗಳು ಯಾರು ಆಗೋದು ಈ ಮಿಡಲ್ ಕ್ಲಾಸು, ಈ ರಿಚ್ ಆಗಿರೋರು ಅದೇ ಆಗೋದು ಬನ್ನಿ. ಮತ್ತು ಏನು ಗೊತ್ತಾ, ಈ ಥರ ಕಥೆಗಳು ಗೌರ್ಮೆಂಟ್ಗಳಿಂದು. ಸೊ ಅದರಿಂದ ಮಿಕಾಗಳು ಯಾರು ಆಗೋದು ನಮ್ಮ ಜನಗಳು ಅಂದರೆ ನಾವು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮದು ತಪ್ಪೇ ಗುರು. ನಾವೇ ದಡ್ಡನ ಮಕ್ಕಳಲ್ಲ, ನಮಗೆ ಗೊತ್ತಿದ್ರು ತಪ್ಪು ಮಾಡ್ತೀವಿ. ಯಾಕೆ ಇನ್ನೊಬ್ಬನ ಬೆಳೆಸ್ಬೇಕು, ನಾವೇ ಬೆಳಿಬೇಕು. ಈ ಪ್ರಜಾಕೀಯ ಅಂತಾರಲ್ಲ, ಸೀರಿಯಸ್ಲಿ ಅದೆಂತ ಒಳ್ಳೆ ಕಾನ್ಸೆಪ್ಟ್ ಗೊತ್ತಾ? ಯಾರನ್ನೂ ಬೆಳೆಸಂಗಿಲ್ಲ, ನಮ್ಗೇನು ಬೇಕು ನಾವು ಮಾಡ್ಕೊಂಡು ಹೋಗೋದು, ನಾವು ಬೆಳ್ಕೊಳ್ಳೋದು. ಈಗೆಲ್ಲ ದುಡ್ಡೆಲ್ಲ ಈ ಗೌರ್ಮೆಂಟ್ ಅಂತೀವಲ್ಲ, ಯಾವ ಗೌರ್ಮೆಂಟು ಹೋಗಲ್ಲ ಗೈಸ್. ಗೌರ್ಮೆಂಟಿಗೆ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗುತ್ತೆ. ಇನ್ನೆಲ್ಲ ಈ ರಾಜಕಾರಣಿ ಜೋಬ್ಗಳಲ್ಲಿ ಹೋಗುತ್ತೆ. ಒಂದು 20 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂದ್ಕೊಳ್ಳಿ, ಕೆಲಸ ಮಾಡಿಸ್ತಾರೆ. ಅದ್ರಲ್ಲಿ ಮಳೆ ಒಂದು ನಿಂತ ಮುಗೀತಲ್ಲೇ 6 ತಿಂಗಳು ಡಮರು ಮಳೆಗಾಲ ಅಂದ್ಕೊಂಡು. ಆಮೇಲೆ ಮಳೆ ನಿಂತಮೇಲೆ ಒಂದು 2-3 ತಿಂಗಳು ಟೈಮ್ ತಳ್ತಾರೆ, ಅಗೇನ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅವಾಗ ಇನ್ಯಾವುದೋ ಕಥೆಗಳು ಬರುತ್ತೆ, ಅದಕ್ಕೆ ನಿಲ್ಲಿಸ್ತಾರೆ. ಮಾಡಿ ಆ ದುಡ್ಡಲ್ಲಿ ಬರೋದು ಜೋಬಾಗ ಹಾಕೊಳ್ತಾರೆ. ಅಷ್ಟು ರಾಜಕೀಯ ಚೇಂಜ್ ಆಗುತ್ತೆ. ಆ ರಾಜಕೀಯದಿಂದ ಚೇಂಜ್ ಆಗ್ತಿದ್ದಾಳೆ ಈ ಸರ್ಕಾರ ಬಂದು ನಿಲ್ಲಿಸ್ತಾರೆ. ಏನಿಲ್ಲ ಬಿಡಿ. ಏನೋ ಒಂದು ಚಿಕ್ಕಮಂಗ್ಳೂರು ನೋಡು ಗುರು, ಇವತ್ತು ಮುಳ್ಳಂಗಿರಿ, ಅದೆಲ್ಲ ಮುಳ್ಳಂಗಿರಿ ಗೈಸ್ ಎಲ್ಲ ಫಾಗಿಂದ ಕವರ್ ಆಗಿದೆ ನೋಡಿ ಅಲ್ಲಿಗೆ. ಈಗೇನೋ ನಾವು ಅಲ್ಲಿಗೆ ಹೋದ್ರೆ ಮಳೆ ಬರ್ತಾ ಇರುತ್ತೆ. ವೆದರ್ ಮಾತ್ರ ಚಿಂದಿ ಆಗಿದೆ ಗೈಸ್. ಜೋರಾಗಿ ಮಳೆ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲೆಲ್ಲ ಗಾಡಿ ಹಾಕ್ಬೇಕು. ಗೈಸ್ ಸಡನ್ ಆಗಿ ಜೋರಾಗಿ ಮಳೆಗೆ ಬಂದ್ಬಿಡೋದ. ನೋಡಿ ಹೆಂಗ್ ಬರ್ತಿದೆ ಮಳೆ. ನಾನೇನೋ ಅನ್ಕೊಂಡು ಬಂದೆ ವಿಡಿಯೋ ಮಾಡೋಣಕ್ಕೆ, ಇಲ್ಲಿ ಬಂದಲ್ಲಿ ಗೊತ್ತಾಯ್ತು ಸಿಕ್ಕಾಬಿಟ್ಟೆ ಮಳೆ ಬರ್ತಾಯಿದೆ ಗುರು. ಅಲ್ಲಿಂದ ಇಲ್ಲಿಗೆ ಬಂದಿದ್ದ ತಕ್ಷಣ ಯಾರು ಇಲ್ಲ ಗೈಸ್. ಇದು ಯಾವುದು ಮನೆ ಪಾಳು ಬಿದ್ದಿರೋದ ಅಂತ ಎಂಥ ಜಾಗಕ್ಕೆ ಬಂದು ನಿಂತ್ಕೊಂಡು ಗುರು. ಯಪ್ಪ ಭಯ ನೋಡಿ, ಪುತ್ತ ಜಾಗ ಇದು ಪಾಳು ಬಿದ್ದುಬಿಟ್ಟಿದೆ. ಗೈಸ್ ಏನು ಮಾಡಲಿ, ವಾಪಸ್ ಹೋಗ್ಬಿಡ್ಲ ಆ ಕಡೆ. ಮಳೆ ನೆಂದ್ರು ಪರವಾಗಿಲ್ಲ ಆ ಕಡೆ ಸೈಡಿಗೆ. ಗೈಸ್ ಈ ತೋಟಗಳಲ್ಲಿ ಇರುತ್ತಲ್ಲ ಮನೆಗಳು ಪಾಳು ಬಿದ್ದೋದು, ಅದ್ರೊಳಗೆಲ್ಲ ಹೋಗ್ಬಾರ್ದು ಗುರು. ಪ್ರವಾಸ ಎಲ್ಲ ಡೇಂಜರಸ್ ಆಗಿರ್ತಾವೆಲ್ಲ. ಯಪ್ಪ ಭಯಂಕರ ಕ್ರೀಪಿ ಆಗಿರ್ತಾವು. ಅಣ್ಣ ಗೈಸ್ ಯಾರು ಇಲ್ಲ, ಏನು ಮಾಡಲಿ, ಹೋಗ್ಬಿಡ್ಲ ಒಳಗೆ. ಯಪ್ಪ ಗೈಸ್ ಸೀರಿಯಸ್ಲಿ ಇದು ಯಾವುದೋ ಅಬ್ಯಾಂಡನ್ಡ್ ಬಿಲ್ಡಿಂಗ್ಗೆ ಗೈಸ್. ನೋಡಿ
ಎಲ್ಲ ಖಾಲಿ ಖಾಲಿ ಬಿದ್ದಿದೆ ಗುರು. ಎಂಥ ಜಾಗಕ್ಕೆ ಬಂದು ನಾನು ಸಿಗಾಕೋಬಿಟ್ಟೆ ಇಲ್ಲಿ. ನಾನು ಮಳೆ ಬರ್ತಾಯಿದೆ ಅಂತೇಳಿ ಬಂದು ನಿಂತ್ಕೊಂಡ, ಇದು ಬಂದಮೇಲೆ ಯಪ್ಪ 100% ಇದು ಅಬ್ಯಾಂಡನ್ಡ್. ಗಾಡ್ ಗೈಸ್, ಇದು ನೋಡಿ ದೇವ್ರ ಕೋಣೆ ಗುರು ಇದು. ಫುಲ್ಲು ಈಗ ಹಾಳಾಗಿಬಿಟ್ಟಿದೆ. ಓ ಮೈಂಡು ಫಿಕ್ಸ್ ಮಾಡ್ಕೊಂಡು ಬರಲಿಲ್ಲ ಅಂದರೆ ಯಪ್ಪ ಹೆಂಗೆ ಅನಿಸುತ್ತೆ ಗುರು. ಇದು ಯಾವುದು ಹಾಲಾ? ಐ ಆಮ್ ಸ್ಕೇರ್ಡ್ ಗೈಸ್, ರೈಟ್ ನೌ ಐ ಆಮ್ ಸ್ಕೇರ್ಡ್. ಇದು ನೋಡಿ, ಇದೆಲ್ಲ ಗೋಡೆಗಳು ಫುಲ್ಲು ಹಳೇದು ಅನಿಸುತ್ತೆ. ಸುಮಾರು ವರ್ಷ ಆಗಿದೆಯಾ ಅಂತ ಇದು ಪಾಳು ಬಿದ್ದಿ. ಜಾಗ ನೋಡಿ ಕಂಪ್ಲೀಟಾಗಿ ಪಾಳು ಬಿದ್ದಿದೆ. ಬಟ್ ಸ್ವಿಚ್ ಎಲ್ಲ ಹೊಸ ಥರ ಅನಿಸಿದೆ. ಇಲ್ಲ, ಸ್ವಿಚ್ ಎಲ್ಲ ಹೊಸ ಥರ ಇಲ್ಲ ಗುರು. ಸಿಕ್ಕಾಪಟ್ಟೆ ಹಳೇದು. ಇಲ್ಲಿ ನೋಡಿ, ಆ ಕಬ್ನ ನೋಡಿದ್ರೆ ಗೊತ್ತಾಗ್ತಿದೆ ಇದು ಸಿಕ್ಕಾಪಟ್ಟೆ ಹಳೇದಂತ. ತುಕ್ಕಿಡ್ದು ಬಿದ್ದೋಗ್ಬಿಟ್ಟಿದೆ. ಬಿದ್ದೋಗಿಲ್ಲ, ತುಕ್ಕಿಡ್ದಿದೆ ಫುಲ್ಲು, ಕಂಪ್ಲೀಟಾಗಿ ರಸ್ಟ್ ಹಿಡ್ದು. ಇದೊಂದು ಸಿಂಕು. ಇಲ್ಲೆಲ್ಲ ನೋಡಿದ್ರೆ ಏನೇನೋ ಕೊಟ್ಟಿದಾರಲ್ಲ ಗುರು, ಹಳೆ ಮಡಕೆ. ಇವೆಲ್ಲ ಮಡಕೆ ಮುಟ್ಟಕ್ಕೆ ಸರಿ ಹೋಗುತ್ತಾ ಇಲ್ವಾ ಅನ್ನೋದೇ ಭಯ. ನೋಡಿ, ಇದಂತ ಬಾಲಾ? ಇದು ಮಡಕೆನೆ. ಇಲ್ಲೊಂದು ಮಡಕೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರೋ ಮರ, ಏನಕ್ಕೆ ಈ ಥರ ಪಾಳು ಬಿದ್ದೋಗಿದೆ? ಗಾಡ್ ಇದ್ಯಾವುದು? ಇದು ರೂಮ್. ಇದು ಒಳಗೆ ಬಂದಿದ್ದ ರೂಮೇ. ಇವೆಲ್ಲ ನೋಡೋಕೆ ಭಯನೇ ಆಗುತ್ತೆ ಗುರು. ನೋಡಿ, ಗೊಂಬೆ ಇವೆಲ್ಲ ಏನಕ್ಕೆ ಈ ಥರ ಬೀಳ್ಸಿದ್ದಾರೆ ಅಂತ. ಮೀಟ್ರು. ಬೋರ್ಡು ಗೈಸ್, ಗೇಮ್ ಆಡೋದು ಇದು. ನನಗೆ ಈಗ ಯಾವ್ದು ನೆನಪಾಗ್ತಿದೆ ಗೊತ್ತಾ? ಪೂಜಾ ಬೋರ್ಡ್ ನೆನಪಾಗ್ತಿದೆ ನನಗೆ ಇದು ನೋಡ್ತಿದ್ರೆ. ಅಪ್ಪ ಹೆಂಗಿರುತ್ತೆ ಹಂಗೆ ನೀಟಾಗಿ ಇಟ್ಬಿಡೋಣ, ನಮಗೆ ಹಾಕಿದ್ವಲ್ಲ. ಬಟ್ ಏನಕ್ಕೆ ಈ ಥರ ಪಾಳು ಬಿದ್ದಿದೆ? ಇದರ ಇಲ್ಲಿ ನೋಡಿ, ಇಲ್ಲೂ ಟ್ರಂಕ್ ಏನೋ ಇದೆ ಗಸ್. ಸುಮಾರು ಹಳೆ ಜನಗಳು ಅಂತ ಇದು. ಇಲ್ಲಿ ಯಾರ್ದು ಫೋಟೋ ಇದೆ ಗುರು? ಯಾರು ಇವರು? HM ಡ್ಯಾಶ್. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪ್ಲೋರೇಷನ್ ಇದು. ನಾನು ಏನಕ್ಕೆ ಮಳೆ ಬಂತು ಅಂತ ಜೋರಾಗಿ ಇಲ್ಲಿ ಬಂದು ನಿಂತ್ಕೊಂಡೆ. ನನ್ನ ಕರ್ಮ ಗುರು, ನಾನು ಇದೇ ಜಾಗಕ್ಕೆ ಬಂದು ತಗ್ಲಾಕೋಬಿಟ್ನಲ್ಲ. ಟ್ರಂಕಲ್ಲಿ ಏನಿದೆ? ಏನಿಲ್ಲ, ಇವೆಲ್ಲ ಖಾಲಿ. ಏನಕ್ಕೆ ಇಷ್ಟು ಚೆನ್ನಾಗಿರೋ ಮನೆ ಪಾಳು ಬೀಳ್ಸಿದ್ದಾರೆ ಅಂತ. ಇಲ್ಲಿ ನೋಡಿ, ಇದು ಅಷ್ಟೇ ಮಡಕೆ ದೊಡ್ಡದು. ಈ ಮಡಕೆ ಎಲ್ಲ ನೋಡ್ತಿದ್ರೆ ನನಗೆ ಮಾಟ ಮಂತ್ರ ಮಾಡೋದು ನೆನಪಾಗ್ತಾಯಿದೆ ನನಗೆ. ಇವೆಲ್ಲ ನೋಡ್ತಿದ್ರೆ ಗೈಸ್, ನಾನು ಬಂದಿದ್ದೆ ಇಂಟೆನ್ಷನು ಏನಕ್ಕೋ, ಸಡನ್ನಾಗಿ ಇಲ್ಲಿ ಬಂದು ಏನೋ ಮಾಡ್ತಿದ್ದೀನಿ. ಎಂಥ ಕತೆ ಇದು, ರ್ಯಾಂಡಮ್ ಇದಾಗ್ಬಿಡ್ತಲ್ಲ ವೀಡಿಯೋ. ಟೈಮ್ ಎಷ್ಟಾಗಿದೆ ಗೊತ್ತಾ? ಟೈಮ್ ಈಗ ಕರೆಕ್ಟು ಎಕ್ಸಾಕ್ಟ್ಲಿ 6 ಗಂಟೆ ಆಗ್ತಾ ಬರ್ತದೆ. ಸಂಜೆ ಟೈಮೇ ಮಾಡ್ತಾಯಿದ್ರು. ಟ್ರಂಕಲ್ಲಿ ಏನಿದೆ? ಟ್ರಂಕಲ್ಲಿ ಏನೂ ಇಲ್ಲ, ಎಲ್ಲ ಎಂಟಿ ಇದೆ. ಬಟ್ ಏನಕ್ಕೆ ಈ ಮನೆ ಈ ಥರ ಬಿಟ್ಟು ಹೋಗಿದ್ದಾರೆ ಅಂತ. ಹಳೆ ಕಾಲದ್ದು CDsಗಳು, ಕ್ಯಾಸೆಟ್ಗಳು ಎಲ್ಲ ಇದೆ ಗುರು. ಯಾರು ಮೇ ಬಿ ಯಾರು ಸಾಂಗ್ ಲವರ್ಸ್ ಅನಿಸುತ್ತೆ ಇದು. ಹಂಗಾಗಿ ನೋಡಿ, ಹಳೆ ಕಾಲದ್ದು ಈ CD ನಿಮಗೆಲ್ಲ ಜೆನ್ಸಿ ಕಿಡ್ಸ್ಗಳಿಗೆ ಗೊತ್ತಿರಲ್ಲ ಇದು. ನಮ್ಮ ಕಾಲ ಅಂದರೆ ನಂದು ಒಂದು ಸ್ವಲ್ಪ ಲೆಕ್ಕಾಚಾರ, ನಂದು ಜೆನ್ಸಿಗೆ ಬರೋದು. ಬಟ್ ಏನಂದರೆ ಹೆಂಗೆ ಇಟ್ಟಿದ್ದಾರೆ ನೋಡಿ, ಇವೆಲ್ಲ ಯೂಸ್ ಇಲ್ಲ. ಬಟ್ ಏನು ಕತ್ಕೊಂಡೇ ಹೋಗಿಲ್ಲಲ್ಲ ಇಲ್ಲಿ ಐಟಮ್ಗಳು. ಏನು ಇರ್ಬೋದು ಗೈಸ್, ನೀವು ಕಮೆಂಟ್ ಮಾಡಿ. ಮಿಸ್ಕಿಸಾಗಿ ನನಗೆ ಏನು ಅನ್ನಿಸ್ತದೆ ಗೊತ್ತಾ? ಆ ಥರ ಫೀಲ್ ಆಗ್ತದೆ ನನಗೆ ನೋಡ್ತಿದ್ದಾರೆ. ಬಟ್ ಇವ್ರು ಯಾರೋ ವ್ಯಕ್ತಿಗಳು ನಾನು ಇಲ್ಲಿ ನೋಡ್ತಿದ್ದೀನಲ್ಲ, ಪ್ರಾಬ್ಲಿ ಯಾರೋ ಡಿವೋಷ್ನಲ್ ಆಗೇ ಇರೋದು ಅನಿಸುತ್ತೆ. ಬಟ್ ಇದೇನಕ್ಕೆ ಈ ಥರ ಎಲ್ಲ ಬಿಟ್ಟಿದ್ದಾರೆ? ಇಲ್ಲಾಂದರೆ ಇವರು
ನಾನು ಎಂಥ ಟೈಮಲ್ಲಿ ಬಂದಿದ್ದೀನಿ ಅಂದರೆ ನಮ್ಗೆ ನಿಜವಾಗ್ಲೂ ಮುಂದೆ ನೋಡಿದ್ರೆ ಭಯ ಆಗ್ತೈತೆ. ಗಿರೀಶ್, ಟೇಕ್ ಅ ಡೀಪ್ ಬ್ರೆತ್. ಟೇಕ್ ಅ ಡೀಪ್ ಬ್ರೆತ್ ಗೈಸ್, ಟೇಕ್ ಅ ಡೀಪ್ ಬ್ರೆತ್. ಇದೇನು ಬಿಲ್ಡಿಂಗು ನನಗಂತೂ ಗೊತ್ತಿಲ್ಲ ಗೈಸ್. ನಾನು ಇಲ್ಲಿ ಮಳೆ ಬರ್ತಿತ್ತು ಅಂತೇಳಿ ಈ ಜಾಗಕ್ಕೆ ಬಂದು ನಿಂತ್ಕೊಂಡೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದ ತಕ್ಷಣ ಇಲ್ಲಿ ನೋಡ್ತಿದ್ದೀನಿ, ನನಗೆಲ್ಲ ವಿಚಿತ್ರವಾಗಿ ಅನಿಸಿದೆ. ಬಟ್ ಸ್ಟಿಲ್ ಗೋಡೆಲ್ಲ ಸಿಕ್ಕಾಪಟ್ಟೆ ಹಳೆದು ಗುರು. ಗ್ಲಾಸ್ ಎಲ್ಲ ಒಡೆದೋಗಿ ಎಲ್ಲ ಹಾಳು ಮಾಡೋಕ್ಕಿದ್ದಾರೆ. ಹಾಳಾಗಿದೆಯೋ ಹಾಳು ಮಾಡಿದಾರೋ ಒಂಚೂರು ಗೊತ್ತಿಲ್ಲ ನನಗಿಲ್ಲಿ. ಬಟ್ ಈ ಕಡೆ ಒಂದು ರೂಮ್ ಇದೆ, ಪ್ರಾಬ್ಲಿ ಇದು ಹಾಲ ಅಂತ ಇಲ್ಲ, ಇದು ಒಳಗಿಂದು, ಇದು ಹಾಲು, ಅದು ರೂಮು, ಅದು ಬೆಡ್ರೂಮು, ಅದು ಕಿಚನ್ನು. ಇಲ್ಲೇನೋ ಇದೆ, ಬನ್ನಿ ಇದ್ರ ಮೇಲೆ ಹೋಗೋಣ. ಇದು ಮೋಸ್ಟ್ಲಿ ಮೀಟ್ರ್ ಬೋರ್ಡ್ ಅನಿಸುತ್ತೆ. ಎಸ್, ಇದು ಮೀಟ್ರ್ ಬೋರ್ಡು. ಹಗಲು ಹೊತ್ತೋ ರಾತ್ರಿ ಹೊತ್ತೋ ಅದು ಮ್ಯಾಟ್ರ್ ಆಗಲ್ಲ. ಕೆಲವೊಂದು ಜಾಗ ಇಂಥ ಜಾಗಕ್ಕೆ ಬಂದುಬಿಟ್ರೆ ಹಗಲು ರಾತ್ರಿ ಎಲ್ಲ ಮ್ಯಾಟ್ರೇ ಆಗಲ್ಲ ಗುರು, ಭಯ ಆಗುತ್ತೆ. ಇಲ್ಲಿ ಹಿಂದೆ ಒಂದು ಇದಿದೆ ಬಿಲ್ಡಿಂಗ್, ಇದ್ರಿಂದ ಏನಕ್ಕೆ ಈ ಥರ ಪಾಲ್ ಬಿಡಿಸಿದಾರಪ್ಪ ಇದನ್ನ. ಬಟ್ ಔಟ್ ಸೈಡ್ ನೋಡ್ಬೇಕು ಗಾಯ, ಸಿಕ್ಕಾಪಟ್ಟೆ ಮಳೆ ಬರ್ತದೆ. ಯಾವ ಸೀರಿಯಸ್ಲಿ ಈ ಜಾಗ ಬಂದು ತಗ್ಲಾಕೊಂಡಿದ್ದೀನಿ, ನನಗೆ ತಲೆ ಕೆಟ್ಟೋಗ್ತದೆ. ಹೊರಗಡೆ ವೆದರ್ ನೋಡಿ ಗೈಸ್, ಮಳೆಗಾಲ ಅಲ್ಲ ಬಟ್ ಫುಲ್ ಮಳೆ ಬರ್ತಾಯಿದೆ ಜೋರಾಗಿ ಇಲ್ಲಿ. ಸೊ ಈ ಜಾಗ ನಾನು ನಿಂತಿದ್ದೀನಿ, ಮಳೆ ಒಂದು ಸ್ವಲ್ಪ ಕಡಿಮೆ ಆದರೆ ಹೋಗೋಣ ಅಂತ. ಸೊ ಬನ್ನಿ. ಆ ಕಡೆ ಎಲ್ಲ ತೋಟಗಳಿದೆ. ಇದು ಯಾವುದು ಹಣ್ಣು ಇದೆಯಲ್ಲ ಗುರು, ಈ ಕಡೆ ಒಂದು ಇದಿದೆ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ಹಳೆ ಕಾಲದ ಚೇರ್ಗಳು ಅವನ್ನೆಲ್ಲ ನೋಡ್ಬಿಟ್ರೆ. ಗೈಸ್ ಕಮೆಂಟ್ ಮಾಡಿ, ಅದು ಏನು ಫ್ರೂಟು ಇಲ್ಲಡಿ, ಅದು ಯಾವುದೋ ಫ್ರೂಟು ಗೈಸ್. ಮತ್ತೆ ಇಲ್ಲಡಿ ಈ ಬಿಲ್ಡಿಂಗಿಂದ ಈ ಕಡೆ ಇದೆಲ್ಲ ಹಳೇದಾಗೋಗ್ಬಿಟ್ಟಿದೆ. ಜೋರಾಗಿ ಹೊಡಿತು ಈಗ ಸಿಡ್ಲು. ಸೀರಿಯಸ್ಲಿ ಇದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಂತೂ ಹಾಕಿರೋದಲ್ಲ. ಸೌಂಡ್ಸು ಇದೆಲ್ಲ ನ್ಯಾಚುರಲ್ ಆಗಿ ಬರ್ತಿರೋ ಸೌಂಡು ಗುರು, ಸಿಡ್ಲು ಗುಡುಗಲ್ಲ. ವಾ ಸೀರಿಯಸ್ಲಿ ಗೈಸ್, ಈ ಮನೆ ಹತ್ರ ಇನ್ ಕೇಸ್ ನಾವು ನೈಟ್ ಬಂದು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತಂದರೆ ಸೀರಿಯಸ್ಲಿ ನಮ್ಮ ಬಾಯಿಗೆ ಬರುತ್ತೆ. ಸೀರಿಯಸ್ಲಿ ನನಗಂತೂ 100% ಬರುತ್ತೆ ಈ ಜಾಗ ನೋಡ್ತಿದ್ರೆ. ಬಟ್ ಇದು ಅಬ್ಯಾಂಡನ್ಡ್ ಅಷ್ಟೇ, ಆ ಥರ ಏನು ಇರಲ್ಲ ಅನ್ಸುತ್ತೆ ಬಿಡ್ರಿ ಗೈಸ್. ಎಲ್ಲ ಖಾಲಿ ಮಾಡಿ ಎಲ್ಲ ಹೋಗಿರ್ತಿರ್ತಾರೆ ಅಷ್ಟೇ ಗೈಸ್. ಮಳೆ ಅಂತ ಬಂದಿದ್ದಕ್ಕೆ ಕರ್ಮ ಗುರು, ಎಂಥ ಜಾಗಕ್ಕೆ ಬಂದು ನಿಂತ್ಕೊಂಡೆ ಅಂದರೆ ತಲೆ ಕೆಟ್ಟೋಯ್ತು ಹೇಳಿ. ಇನ್ನು ಈ ಕಡೆ ಏನಕ್ಕೆ ಈ ಥರ ಇಷ್ಟು ಚೆನ್ನಾಗಿರೋ ಮನೇನ ಬೆಳೆಸಿದಾರೋ ಅವರಿಗೆ ಗೊತ್ತು. ಬಟ್ ಈ ಕಡೆ ಅಂತೂ ಖರಾಬಾಗಿದೆ. ಸರಿ ಆ ಕಡೆ ಒಂದ್ಸರಿ ಹೋಗಿ ನೋಡೋಣವಾ, ಬನ್ನಿ ಒಂಚೂರು. ಆ ಕಡೆ ಹಾವುಗಳು ನೋಡ್ಕೋಬೇಕು ಈ ಜಾಗದಲ್ಲಿ. 100% ಇಂಥ ಜಾಗದಲ್ಲಿ ಇರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮಳೇಲಿ ಎಕ್ಸ್ಪ್ಲೋರ್ ಮಾಡ್ತೀವಿ, ನೀವು ಒಂದು ಲೈಕ್ ಮಾಡಿ. ಇದೇನೋ ಮೋಸ್ಟ್ಲಿ ಸ್ಟೋರ್ ರೂಮ್ ಅಂತ ಡಂಪ್ ಮಾಡೋಕ್ಕೆ. ಸೀರಿಯಸ್ಲಿ ಭಯ ಆಗೋ ಈ ಥರ ಎಂಥದ್ದು ಗೊತ್ತಾ, ಇಂಥದ್ದುಗಳನ್ನೆಲ್ಲ ನೋಡಿದ್ರೆ ಭಯ ಆಗಲ್ಲ. ಭಯ ಆಗೋದು ಇಂಥವುಗಳನ್ನ ನೋಡಿದ್ರೆ ಭಯ ಆಗುತ್ತೆ. ಆ್ಯಕ್ಚುಲಿ ಸೀರಿಯಸ್ಲಿ ಇಂಥದ್ದು ನೋಡಿದ್ರೆ ಭಯ ಆಗುತ್ತೆ. ಇದು ಏನೋ ಸ್ಟೋರ್ ಮಾಡೋಕ್ಕೆ ಬಿಟ್ಟಿರೋದು ಅನ್ಸುತ್ತೆ. ಇದು ಖಾಲಿ ಬಿಟ್ಟಿದ್ದಾರೆ ಗುರು. ಆ ಕಡೆ ನಾನು ಹೋಗ್ಬೇಕಾದ್ರೆ ಒಬ್ಬನೇ ಹೋಗಿದ್ದು, ವಾಪಸ್ ಬರ್ಬೇಕಾದ್ರೆ ಮೇಲಿಟ್ಟು ಇಳಿದು ಬರ್ಬೇಕಾದ್ರೆ ಸುಮಾರು ಜನ ಇದ್ದಾರೆ ಬಂದರು ಮಳೆ ಮಂಟಲ್ಲಿ ನಿಲ್ಲಕ್ಕೆ. ಸೊ ಇದ್ರ ಜೊತೆಗೆ ನೋಡಿ ಅಲ್ಲೊಂದು ರೂಮ್ ಇದೆ, ಬನ್ನಿ ಅಲ್ಲಿಗೆ ಹೋಗ್ಬಿಡೋಣ. ಬಟ್ ಮಳೆದು ಎಕ್ಸ್ಪ್ಲೋರ್ ಮಾಡೋದಿಲ್ಲ. ಇನ್ನೊಬ್ಬರು ಇನ್ನೂ ಇದೆ ಇಲ್ಲಿ. ಇದೊಂದು ಏನೋ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಇದೊಂದು ಸಣ್ಣ ರೂಮು. ಸುಮಾರು ವರ್ಷಗಳಿಂದನೇ ಬಿದ್ದಿರೋದು ಗುರು ಇದು. ಅಷ್ಟಿಷ್ಟಲ್ಲ, ನಾವು ಆ ಕಡೆ ಈ ಕಡೆ ನೋಡ್ಬೇಕಪ್ಪ. ಆಕಾಶ ಇದು ಈ ಜಾಗ ಅಲ್ವಾ, ಯಾವ ಥರ ಜಾಗ ಅಂದರೆ ಬಿದ್ದಿರೋದ್ರಿಂದ ಜಾಗ ಯಾವ ಥರ ಅಂದರೆ ಇದು ಹಾವುಗಳೆಲ್ಲ ವಾಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಥ ಜಾಗದಲ್ಲಿ. ಯಾಕಂದರೆ ಕಾಡು ಅಲ್ವಾ, ಕಾಡು ರೂಟ್ ಅಲ್ವಾ ಇದು, ಹಂಗಾಗಿ. ಇದು ವಾಶ್ರೂಮು. ಈ ಬಾತ್ರೂಮ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಪಕ್ಕ ಇದು ಅಬ್ಯಾಂಡನ್ಡ್ ಅಂತ. ಸೀರಿಯಸ್ಲಿ ಇದನ್ನ ನೈಟ್ ಟೈಮ್ ಎಕ್ಸ್ಪ್ಲೋರ್ ಮಾಡೋಕೆ ಬಂದರೆ ಟ್ರಸ್ಟ್ ಮೀ ಗಾಯ್ಸ್, ಇದನ್ನೆಲ್ಲ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಇದೆಲ್ಲ ನೋಡಿ. ಇದೊಂದು ಬಾತ್ರೂಮು ಸೀರಿಯಸ್ಲಿ ಕಂಪ್ಲೀಟಾಗಿ ಇದು ಡಸ್ಟಿಂದ ನೋಡಿ. ಸ್ಪೈಡರ್ ಗೀಡರ್ ಎಲ್ಲ ಇಲ್ಲಿ ನೋಡಿ. ರೂಫು ಅದು ಮುರಿದೇ ಹೋಗಿದೆ ಅಲ್ಲಿ ಮೇಲೆ. ಸೀರಿಯಸ್ಲಿ ನೈಟ್ ಹೊತ್ತು ಬಂದರೆ ಪಕ್ಕಾ ಕ್ರೀಪಿ ಅಂತಲ್ಲ, ಭಯ ಆಗುತ್ತೆ ಈ ಜಾಗ. ಈ ಜಾಗದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇದ್ದಾಗ ನಾವು ನೆಗೆಟಿವ್ ಸ್ಪ್ರೆಡ್ನ ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಗೊತ್ತಿದ್ರೆ ಹೇಳಬೇಕು. ಜಾಗದ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ನೆಗೆಟಿವ್ ಹೇಳೋಕ್ಕೆ ಹೋಗ್ಬಾರ್ದು ಗೈಸ್. ಬಟ್ ಸ್ವಲ್ಪ ಭಯ ಥರನೇ ಅನಿಸುತ್ತೆ ಇಲ್ಲಿಗೆ ಬರೋಕ್ಕೆ. ರಾತ್ರಿ ಬಂದರೆ ದೇವರೇ ಹುಚ್ಚ ಇಳ್ಕೊಳ್ಳೋ ಥರ ಫೀಲ್ ಆಗೇ ಆಗುತ್ತೆ. ಬನ್ನಿ ಆ ಕಡೆ ಹೋಗ್ಬಿಡೋಣ. ಏನಕ್ಕೋ ಬಂದೆ, ಇಲ್ಲಿ ಬಂದುಬಿಟ್ಟು ಇಲ್ಲೇನೋ ಮಾಡ್ತಿದ್ದೀನಿ ನನಗೆ. ಇದೆಲ್ಲ ಕಾಂಪೌಂಡ್ ಇಲ್ಲಿಂದ ಇಲ್ಲಿ ತನಕ. ಗಾಯ್ಸ್ ಮಳೆ ನಿಲ್ತು. ಮಳೆ ನಿಂತ ಮೇಲೆ ಏನಾಯ್ತು ಅಂದರೆ ಅಲ್ಲಿ ಯಾರೋ ಒಬ್ಬರು ಬೇರೆ ಸ್ಟೇಟರ್ ಹುಡುಗ ಬಂದ ಆ ಜಾಗಕ್ಕೆ.
ಅವ್ನು ಬಂದ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಒಂದು ಸ್ವಲ್ಪ ಲೊಕೇಶನ್ ಗೊತ್ತಿರಲಿಲ್ಲ ಅಂತ ಅದನ್ನ ತೋರ್ಸಕ್ಕೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಅವ್ರನ್ನ ನಾನು ಈ ಕಡೆ ಬಂದೆ ಗೈಸ್. ನಾವು ಯಾವ ಥರ ಅಂದರೆ ಗೈಸ್, ನಮ್ಮ ಚಿಕ್ಕಮಂಗ್ಳೂರವರು ಗೊತ್ತಿದ್ದಿರೋ ಜಾಗ ತೋರಿಸ್ಬೇಕು ಗೈಸ್ ಪಾಪ. ಸೊ ಈಗ ಏನಂತಂದರೆ ಅವ್ರನ್ನ ತೋರಿಸಿ ವಾಪಸ್ ಹೋಗ್ತೀನಿ. ಶೀತ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಗುರು. ಮಳೇಲಿ ನೆನ್ಬಿಟ್ನಲ್ಲ ಗಾಳಿ ಹೊರ್ತು ಫುಲ್ ಶೀತ ಹೆವಿ. ಅಪ್ಪ ಬಿಲ್ಡಿಂಗ್ ನೋಡ್ಬಿಟ್ಟು ನನಗೆ ಸೈಕ್ ಆಯ್ತಪ್ಪ. ರೋಡ್ ಸೈಡಲ್ಲಿ ಇದ್ದಿದ್ದು ಒಳಗೋದಕ್ಕೆ ಏನು ಕಥೆನೋ ಅದೇನಕ್ಕೆ ಹಂಗಿತ್ತಪ್ಪ. ಅದು ಆ್ಯಕ್ಚುಲಿ ಯಾರೋ ಒಬ್ರು ಏನೋ ಹೇಳಿದ್ರು, ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಅಲ್ಲಿ ಯಾರೋ ಲೋಕಲ್ ಯಾರೋ ವ್ಯಕ್ತಿ ಸಿಕ್ಕಿದಾಗ ಗೈಸ್, ಅವನು ಹೇಳ್ದ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು. ಯಾವುದೋ ಅಣ್ಣ ತಮ್ಮನ ನಡುವೆಯಲ್ಲಿ ಜಗಳದಲ್ಲಿ ಅದು ನಿಂತೋಗಿ ಇರೋದಂತೆ ಆ ಥರ. ಸೊ ನಮ್ಗೆ ಯಾಕೆ ಅವೆಲ್ಲ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಬಿಡಿಯೋಣ ನನಗೆ ಏನಕ್ಕೆ ಅಂತ ಅಂದ್ಕೊಂಡು ಬಂದೆ. ನಾನು ಬಂದ ಆಚೆ ವೀಡಿಯೋ ಶೂಟ್ ಮಾಡಿ ಆಚೆಗೆ ಬಂದಮೇಲೆ ಸಡನ್ ನನಗೆ ಭಯ ಆಗೋಗ್ಬಿಡ್ತು. ಸುಮಾರು ಜನ ಅಲ್ಲಿ ನಿಂತ್ಕೊಬಿಟ್ಟಿದ್ರು. ನಾನು ಒಳಗೆ ಹೋಗಿದ್ದೀನಲ್ಲ, ಅದಕ್ಕೇನೋ ಇಷ್ಟು ಜನ ಮುಂದೆ ನಿಂತ್ಕೊಬಿಟ್ರೇನೋ ಅಂತ ಅಂದ್ಕೊಬಿಟ್ಟೆ ಗಾಯ್ಸ್, ಭಯ ಪಟ್ಕೊಂಡೆ. ಬಟ್ ಅವರು ಮಳೆಯಿಂದ ನಿಂತಿದ್ರು. ಈ ದರಿದ್ರ ರೋಡ್ಗಳೇ ಕಷ್ಟ ಗುರು ಇಲ್ಲಿ ಹೋಗ್ಲೆ ಓಡಾಡೋಕ್ಕೆ.